ಹಾಯ್ ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಹನಿಶ್ರೀ ಶಿವಕುಮಾರ್ ಅಂತ ಹೇಳಿ. ನಾನು ಯೋಗ ಕ್ಲಾಸಸ್ ಬರ್ತಾ ಇದ್ದೆ. ಅವಾಗ ರಜನಿ ಮ್ಯಾಮ್ ಹೇಳಿದ್ರು ಈ ಥರ ವರ್ಕ್ಶಾಪ್ ತಗೊಳ್ತಾ ಇದ್ದೀವಿ ಫಾಸ್ಟಿಂಗ್ ವೆಯ್ಟ್ ರೆಡ್ಯೂಸ್ ಮಾಡೋಕ್ಕೆ ಅಂತ ಹೇಳಿ. ಸೊ ನನ್ನ ಏಜ್ ಎಲ್ರಿಗೂ ನೋಡೋ ಪ್ರಕಾರ ನನ್ನ ಏಜ್ ಈ ಫಾಸ್ಟಿಂಗಿಗೆ ಕಮ್ಮಿ ಅಂತ ಅನ್ಸಿದ್ರು ನಾನು ತಗೊಂಡೆ. ಆ್ಯಕ್ಚುಲಿ 18 ನನ್ನ ಏಜ್. ನಾನು ಬೈ ಪ್ರೊಫೆಷನ್ ಐ ಆಮ್ ಅ ಮಾಡೆಲ್. ಸೊ ಯಾವ್ದಾದ್ರು ಒಂದು ಶೂಟ್ಸ್ ಇದ್ದಾಗ, ಶೋಸ್ ಇದ್ದಾಗ, ಏನಾದ್ರು ಒಂದು ಈವೆಂಟ್ ಇದ್ದಾಗ, ಫಂಕ್ಷನ್ ಇದ್ದಾಗ ವೆಯ್ಟ್ ರೆಡ್ಯೂಸ್ ಆಗಬೇಕಾಗುತ್ತೆ ಸಡನ್ ಆಗಿ. ಸೊ ಆ ಥರ ಎಲ್ಲ ಮಾಡಬೇಕು ಅಂತ ಅಂದಾಗ ನಮಗೆ ನೀಟಿಗೆ ಯಾವ ವೇ ಅಂತಲೂ ನಮ್ಗೆ ಗೊತ್ತಿರಲ್ಲ. ಹಾಗಾಗಿ ಇದನ್ನ ಫಾಸ್ಟಿಂಗ್ ಮಾಡೋದ್ರಿಂದ ಒಂದು ವರ್ಕ್ಶಾಪ್ ತಗೊಂಡು ಒಬ್ರು ಗುರುಗಳಿಂದ ಕಲ್ತ್ಕೊಂಡು ಮಾಡೋದು, ಒಂದು ಏನದು ಗೈಡ್ಲೈನ್ಸ್ ಇಂದ ಕಲ್ತ್ಕೊಂಡು ಮಾಡೋದು ತುಂಬಾ ಒಂದು ಬೆನಿಫಿಟ್ ಇದೆ ಅಂತ ನನ್ಗನ್ಸ್ತು. ಅಂಡ್ ಇವನ್ ನಾನು ಈ ಒಂದು ವರ್ಕ್ಶಾಪ್ ತಗೋಬೇಕಾದ್ರೆ ನಾನು ಮ್ಯಾಮ್ನ ಕೇಳಿದೆ, ಮ್ಯಾಮ್ ಏನಾದ್ರು ಒಂದು ಡಿಸ್ಕೌಂಟ್ ಸಿಗ್ಬೋದಾ ಅಂತ ಹೇಳಿ. ಬಟ್ ನನ್ಗೆ ಇವಾಗ ಅನಿಸ್ತಾ ಇದೆ ನಾನು ಎಷ್ಟು ಪೇ ಮಾಡಿದ್ನೋ ತುಂಬಾ ವರ್ತ್ ಇಟ್ ಅಂತ ಹೇಳಿ. ಯಾಕಂದ್ರೆ ತುಂಬಾ ಜನ ನೋಡಿದ್ರೆ ನನ್ನ ತಂದೆ ತಾಯಿನೇ ಇದ್ದಾರೆ, ಧರ್ಮಸ್ಥಳ ಕ್ಷೇಮವನಕ್ಕೆ ಹೋಗಿ 30-40 ಸಾವಿರ ಖರ್ಚು ಮಾಡಿಕೊಂಡು ಹೋಗಿ ಸಣ್ಣ ಆಗಿದ್ದಾರೆ, ಬಂದಿದ್ದಾರೆ ಸಹ. ಬಟ್ ಅದನ್ನ ಮತ್ತೆ ಆ ಪ್ರಾಕ್ಟೀಸ್ಗಳನ್ನ ಬಿಟ್ಬಿಟ್ಟಿದ್ದಾರೆ. ಮತ್ತೆ ಅದೇ ವೆಯ್ಟ್ ಗೇನ್, ಅದೇ ಒಂದು ರೆಗ್ಯುಲರ್ ಅವರು ಒಂದು ಲೈಫ್ ಸ್ಟೈಲ್ ಅಲ್ಲಿ ಲೀಡ್ ಮಾಡ್ತಾ ಇದ್ದಾರೆ. ಬಟ್ ನನ್ಗದು ವೇಸ್ಟ್ ಅಂತ ಅನ್ಸ್ತು. ಅಷ್ಟು ದುಡ್ಡು ಖರ್ಚು ಮಾಡಿ ನಾವೇನೋ ಒಂದು ಮಾಡಿ ಅಲ್ಲೊಂದು ಟೆಕ್ನಿಕ್ಸ್ ಕಲಿಯಲ್ಲ, ಬಟ್ ಅಲ್ಲೆಲ್ಲ ಮಾಡಿಸ್ತಾರೆ, ಏನೇನ್ ಟೆಕ್ನಿಕ್ಸ್ ಅಂತ ಹೇಳಲ್ಲ. ಬಟ್ ಇಲ್ಲಿ ಟೆಕ್ನಿಕ್ಸ್ ಗಳನ್ನ ಹೇಳ್ಕೊಟ್ಟಿದ್ದಾರೆ. ಸೊ ತುಂಬಾ ವರ್ತ್ ಇಟ್ ಅಂತ ಅನ್ಸಿದೆ ನನಗೆ. ಸೊ ನನ್ನ ವೆಯ್ಟ್ ಇದ್ದಿದ್ದು 55 kg. ಇವಾಗ ನನ್ನ ವೆಯ್ಟ್ 50 ಇದೆ. ನಾನು 1 month ಆಗಿದೆ ಆಲ್ಮೋಸ್ಟ್. ಸೊ 2 ಸತಿ ನಾನು ಫಾಸ್ಟಿಂಗ್ ಮಾಡಿದ್ದೀನಿ. ಒಂದು ಒಳ್ಳೆ ಎನರ್ಜಿ ಕೊಡುತ್ತೆ, ಒಂದು ಪಾಸಿಟಿವಿಟಿ ಇದೆ. ಅಂಡ್ ಡಿಸ್ಟ್ರಾಕ್ಷನ್ಸ್ನ ನನಗೆ ಬಿಡಕ್ಕೆ ಬರ್ತಾ ಇಲ್ಲ. ಅದೊಂದು ಶೀಲ್ಡ್ ತರ ಪ್ರೊಟೆಕ್ಟ್ ಆಗ್ಬಿಡಿದೆ. ನನ್ನ ಮೈಂಡ್ ಕಾನ್ಸಂಟ್ರೇಷನ್ ಇದೆ, ಫೋಕಸ್ ಇದೆ. ಹಾಗಾಗಿ ತುಂಬಾ ಖುಷಿ ಇದೆ. ರಜನಿ ಮ್ಯಾಮ್ಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳಬೇಕು. ಸೊ ನಿಮ್ಗೆಲ್ರಿಗೂ ವೆಯ್ಟ್ ಲಾಸ್ ಮಾಡ್ಕೋಬೇಕು, ಒಂದು ಕಾನ್ಸಂಟ್ರೇಷನ್ ಬಿಲ್ಡ್ ಆಗಬೇಕು, ಒಂದು ಕಡೆ ನಾವು ಫೋಕಸ್ ಮಾಡಿ ಏನೋ ಒಂದು ಮಾಡಬೇಕು ಅಂತ ಅಂದರೆ ಇದು ತುಂಬ ಯೂಸ್ಫುಲ್ ಆಗುತ್ತೆ ಅಂತ ಅನಿಸುತ್ತೆ. ಸೊ ನೀವು ಕೂಡ ತಗೊಂಡು ಈ ವರ್ಕ್ಶಾಪ್ ಹೇಗಿದೆ ಅಂತ ನೋಡಿ. ಥ್ಯಾಂಕ್ ಯು ಸೋ ಮಚ್. ಬಟ್ ಬೆನಿಫಿಟ್ಸ್ ಒಂದು ತುಂಬ ಇದೆ.